ಇಂದು ವಿಶ್ವ ಮಹಿಳಾ ದಿನಾಚರಣೆ. ತಾಯಿ, ತಂಗಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ ಹೀಗೆ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿ ಬದುಕಿನ ಬೆಳಕನ್ನು ಬೆಳಗುವ ಆಕೆಗೊಂದು ಥ್ಯಾಂಕ್ಸ್ ಹೇಳುವ ದಿನ. ಇಂತಹ ದಿನ ನಾವಿವತ್ತು ಸಾವಿನ ಅಂಚಿನಲ್ಲಿದ್ದ ತನ್ನ ಪುಟ್ಟ ಕಂದಮ್ಮನಿಗೆ ತನ್ನ ಕಿಡ್ನಿಯನ್ನೇ ದಾನ ಮಾಡಿದ ಮಹಾನ್ ತಾಯಿಯೊಬ್ಬಳ ಪರಿಚಯವನ್ನು ಮಾಡಿಕೊಡ್ತೀವಿ ನೋಡಿ. ಅಮ್ಮ ಮಗಳ ಮೊಗದಲ್ಲಿ ಸಂತಸ, ಸಂಭ್ರಮ. ಮಗಳಿಗೆ ಮರುಜನ್ಮ ಕೊಟ್ಟ ಖುಷಿ ಅಮ್ಮನಿಗಿದ್ರೆ ಅಮ್ಮ ನಿನಗಿಂತ ಸಾಟಿ ಬೇರಿಲ್ಲ ಎನ್ನುವ ಮಗಳು. ಇದು ವಿಮೆನ್ಸ್ ಡೇ ಸ್ಪೆಷಲ್ ಸ್ಟೋರಿ. ಈ ದಿನ ಸನ್ಮಾನಕ್ಕೆ ಸಾಕ್ಷಿಯಾದ ಈ ತಾಯಿ ಪ್ರಿಯಾಂಕಾ. ಒಡಿಶಾ ಮೂಲದ ಪ್ರಿಯಾಂಕಾ ಮಗಳ ಪಾಲಿಗೆ ಕೇವಲ ತಾಯಿಯಲ್ಲ, ಮರುಜನ್ಮ ಕೊಟ್ಟ ದೇವತೆ. ಹುಟ್ಟಿದಾಗಿನಿಂದಲೂ 4 ವರ್ಷದ ಪುತ್ರಿಗೆ ಕಿಡ್ನಿ ಸಮಸ್ಯೆ ಇತ್ತು. ಕಂದನ ಕಿಡ್ನಿ ವೈಫಲ್ಯಕ್ಕೆ ಮರುಗಿದ ಈ ಮಹಾತಾಯಿ ಹಿಂದು ಮುಂದು ನೋಡದೆ ತನ್ನ ಕಿಡ್ನಿಯನ್ನೇ ದಾನ ಮಾಡಿದ ತ್ಯಾಗಮಯಿ ತಾಯಿ. ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ. My baby, when she was 1 year 10 months, she had nephrotic syndrome. After that, she was on dialysis for 1.5 years. Because of the doctors of Rainbow Hospitals, they told us to do transplant for the baby. Then we decided to do transplant because there are no other options for us. She is now fine. She is more active, more talkative. ಚಿಕ್ಕ ಮಗುವಿಗೆ ಕಿಡ್ನಿ ಕಸಿ ಮಾಡೋದು ದೊಡ್ಡ ಸವಾಲೇ ಆಗಿತ್ತು. ಹೇಗಾದರೂ ಸರಿ ನನ್ನ ಮಗಳಿಗೆ ನರಕ ಯಾತ್ರೆಯಿಂದ ಮುಕ್ತಿ ನೀಡಿ ಕಿಡ್ನಿ ಕಸಿ ಮಾಡಿ ಎಂದು ಪ್ರಿಯಾಂಕಾ ಬೆಂಗಳೂರಿನ ರೇನ್ಬೋ ಆಸ್ಪತ್ರೆ ವೈದ್ಯರಲ್ಲಿ ಪರಿಪರಿಯಾಗಿ ಬೇಡಿಕೊಂಡರು. ಅದರಂತೆ ವೈದ್ಯರು ಕಿಡ್ನಿ ಕಸಿಯಲ್ಲಿ ಯಶಸ್ವಿಯಾದರು. ಮಕ್ಕಳಲ್ಲಿ ಕಿಡ್ನಿ ಕಾಯಿಲೆ ಬಂದೇ ಬರುತ್ತೆ. ಅಡಲ್ಟ್ ಪ್ರಕಾರ ಅಡಲ್ಟ್ಸ್ನಲ್ಲಿ ಮೋಸ್ಟ್ಲಿ ಸಕ್ಕರೆ ಕಾಯಿಲೆ ಮತ್ತು BP ಇಂದ ಕಿಡ್ನಿ ಫೇಲ್ಯೂರ್ ಮಕ್ಕಳಲ್ಲಿ ಬಂದರೆ ಕೂಡ ಅವ್ರಿಗೆ ಡಯಾಲಿಸಿಸ್ ಕೊಡೋಕ್ಕಾಗತ್ತೆ, ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗತ್ತೆ. ಆಫ್ಟರ್ವರ್ಡ್ಸ್ ದ ಮದರ್ ವಾಲಂಟರಿಲಿ ಕೇಮ್ ಫಾರ್ವರ್ಡ್ ಸೇಯಿಂಗ್ ದಟ್ ಐ ವಾಂಟ್ ಟು ಗಿವ್ ಮೈ ಕಿಡ್ನಿ ಟು ಮೈ ಡಾಟರ್. ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂಲಕ ತಾಯಿ ಮಗಳಿಬ್ಬರು ಈಗ ಸಂತಸದಿಂದಿದ್ದಾರೆ. ಕುಟುಂಬ ಕೂಡ ಸಂತಸವಾಗಿದೆ. ಅದೇನೇ ಹೇಳಿ, ತನ್ನ ಜೀವನವನ್ನು ಲೆಕ್ಕಿಸದೆ ಮಗುವಿನ ಜೀವ ಉಳಿಸಿದ ಈ ಮಹಾನ್ ತಾಯಿಗೆ ನಮ್ಮದೊಂದು ಸೆಲ್ಯೂಟ್. ಬೆಂಗಳೂರಿನಿಂದ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.